ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತಾವರೆಯ ಟ್ಯೂಬರ್ ಯಾವ ರೀತಿ ಕರೆಕ್ಟಾಗಿ ಪಾಟ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಸಿಯಾಗಿ ನಮಗೆ ತಾವರೆ ಟ್ಯೂಬರ್ ಪಾಟ್ ಮಾಡ್ಬೋದು. ಇದು ಪಾಟ್ ಮಾಡಿದ ನಂತರ ನಮಗೆ 1.5-2 ತಿಂಗಳ ಒಳಗಡೆ ಈ ಥರ ಹೂವು ಬಿಡುತ್ತೆ. ನನ್ನ ಹತ್ರ 2 ಕಲರ್ ಈ ಥರ ತಾವರೆ ಹೂವಿರೋದು. ಒಂದು ಡಾರ್ಕ್ ಪಿಂಕ್ ಕಲರ್, ಮತ್ತೊಂದು ವೈಟಿಗೆ ಲೈಟ್ ಪಿಂಕ್ ಬರುವ ಕಲರು. ನಾವು ತಾವರೆ ನೆಡಲಿಕ್ಕೆ ತೆಗಿಬೇಕಾಗಿರುವ ಟಬ್ಬು ಯಾವ ರೀತಿ ಇರಬೇಕು ಅಂತ ಹೇಳ್ಕೊಡ್ತೀನಿ. ನಾವೀಗ ತಾವರೆ ನೆಡುವಾಗ ಇಷ್ಟ ಆದರೂ ಉದ್ದ ಇರುವ ಟಬ್ಬು ತಗೊಳ್ಬೇಕು, ಮತ್ತು ಅಗಲ ಕೂಡ ಹಾಗೆ ಸ್ವಲ್ಪ ಜಾಸ್ತಿನೇ ಬೇಕು. ನಾನು ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೆ ಯಾವ ರೀತಿ ನಾವು ತಾವರೆಯ ಟ್ಯೂಬರ್ ತೆಗಿಬೇಕು ಅಂತ. ತಾವರೆ ಟ್ಯೂಬರ್ ತೆಗೆದ ನಂತರ ಅದನ್ನು ಈ ಥರ ನೀರಿನಲ್ಲಿ ಹಾಕಿ ಇಡಬೇಕು. ಇಲ್ಲಿ ನೋಡಿ, ನಾನೀಗ ಸಿಕ್ಕಿರುವ ಟ್ಯೂಬರ್ನೆಲ್ಲ ಈ ರೀತಿ ನೀರಿನಲ್ಲಿ ಹಾಕಿ ಇಟ್ಟಿದ್ದೀನಿ. ನೀರಿನಲ್ಲಿ ಹಾಕಿ ಇಟ್ಟರೆ ಯಾವಾಗ ಬೇಕಿದ್ರೂ ನಮಗೆ ನಡ್ಬೋದು. ಇನ್ನು ತಾವರೆ ನೆಡಲಿಕ್ಕಿರುವ ಪಾಟಿ ಮಿಕ್ಸ್ ಯಾವ ರೀತಿ ತಯಾರು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಸ್ವಲ್ಪ ಎಲುಬಿನ ಹುಡಿ ತಗೊಂಡಿದ್ದೀನಿ, ಮತ್ತೆ ತಗೊಂಡಿರೋದು ಸಗಣಿ ಹುಡಿ. ಡ್ರೈ ಆಗಿರುವ ಸಗಣಿ ಹೊಡಿಬೇಕು ತೆಗಿಲಿಕ್ಕೆ. ಇದನ್ನೆರಡನ್ನೂ ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಗೆ ಗ್ಲೌಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಮಗೆ ಇಲ್ಲಿ ಎಲುಬಿನ ಹೊಡಿ ಸಿಕ್ಕಲಿಲ್ಲ ಅಂದರೆ ತೊಂದರೆ ಇಲ್ಲ, ಸಗಣಿ ಹೊಡಿ ಮಾತ್ರ ಸಾಕು. ಈ ಥರ ಫಸ್ಟಿಗೆ ಟಬ್ಬಿನ ಅಡಿಯಲ್ಲಿ ಸಗಣಿ ಹೊಡಿ ಹಾಕ್ಕೊಳ್ಬೇಕು. ಚೆನ್ನಾಗಿ ಈ ಥರ ಎಲುಬಿನ ಹೊಡಿ ಇದ್ದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಗಣಿ ಹೊಡಿ ಆದರೆ ಏನು ಮಿಕ್ಸ್ ಮಾಡಲಿಕ್ಕಿಲ್ಲ. ಈ ರೀತಿ ಚೆನ್ನಾಗಿ ಅದನ್ನು ಹಾಕ್ಕೊಳ್ಬೇಕು. ಸಗಣಿ ಹೊಡಿ ಜಾಸ್ತಿ ಕಡಿಮೆ ಹಾಗೇನೂ ಇಲ್ಲ, ನಮ್ಮ ಹತ್ತಿರ ಇರೋ ಹಾಗೆ ತೆಕ್ಕೊಳ್ಬೋದು. ಇನ್ನಿದಕ್ಕೆ ನಾನು ಮಣ್ಣನ್ನು ಹಾಕ್ತಾ ಇದ್ದೀನಿ. ತುಂಬ ಕಲ್ಲಿಲ್ಲದ ಅಂಟು ಜಾಸ್ತಿ ಇರುವ ಮಣ್ಣು ಬೇಕಿದಕ್ಕೆ. ನಾನು ಆ ರೀತಿಯಲ್ಲಿ ಅಂಟು ಜಾಸ್ತಿ ಇರುವ ಮಣ್ಣು ತಗೊಂಡಿದ್ದೀನಿ ನೋಡಿ. ಈ ಮಣ್ಣನ್ನು ಹಾಕಿದ ನಂತರ ಇದರಲ್ಲಿ ದೊಡ್ಡ ದೊಡ್ಡ ಕಲ್ಲೆಲ್ಲ ಇದ್ದರೆ ಅದರನ್ನೆಲ್ಲ ತೆಗೆದು ಬಿಸಾಡಿ. ನಮಗೆ ಕಲ್ಲಿದ್ದರೆ ತಾವರೆ ಗಿಡಕ್ಕೆ ಬೇರೆ ಒಟ್ಟಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿರೋ ಕಾರಣ ಕಲ್ಲೆಲ್ಲ ಇದ್ದರೆ ಅದರನ್ನೆಲ್ಲ ತೆಗೆದು ಬಿಸಾಕಿ ಚೆನ್ನಾಗಿ ಕಲ್ಲೆಲ್ಲ ತೆಗಿಬೇಕು. ಅಂಟಿರುವ ಮಣ್ಣಾದರೆ ನಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಮಗೆ ಟಬ್ನ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹಾಕ್ಕೊಳ್ಬೋದು. ಈ ಥರ ಕಲ್ಲೆಲ್ಲ ತೆಗೆದ ನಂತರ ನಮಗೆ ಇದನ್ನು ಸ್ವಲ್ಪ ಈ ಥರ ಕೈಯಿಂದ ಗಟ್ಟಿ ಮಾಡಬೇಕು. ಈ ಥರ ಗಟ್ಟಿ ಮಾಡಿದ ನಂತರ ನಾವೀಗ ತೆಗೆದಿರುವ ಟ್ಯೂಬರ್, ಅದರಲ್ಲಿ ಹೆಲ್ತಿ ಟ್ಯೂಬರ್ ನೋಡಿಕೊಂಡು ತೆಗಿಬೇಕು. ನಾವು ಇದರಲ್ಲಿ ಇಡಬೇಕು. ಈ ಥರ ನಾನೀಗ ಮಣ್ಣನ್ನು ಮಾಡಿದ್ದೀನಿ. ಅದಾದ ನಂತರ ನಾನೀಗ ಇಲ್ಲಿ ಒಂದು ಚಿಕ್ಕ ಟ್ಯೂಬರ್ನ ತಗೊಂಡಿದ್ದೀನಿ ನೋಡಿ. ಇದು ಲೀಫೆಲ್ಲ ಒಳ್ಳೆ ಹೆಲ್ತಿಯಾಗಿ ಬರೋ ರೀತಿ ಇದೆ. ಹಾಗಾಗಿರೋ ಕಾರಣ ನಾನು ಈ ರೀತಿ ತಗೊಂಡದು. ಅದಾದ ನಂತರ ಒಂದು ಸೈಡಲ್ಲಿ ಈ ಥರ ಸ್ವಲ್ಪ ಒಂದು ಗೆರೆ ಥರ ಮಾಡ್ಕೊಳ್ಬೇಕು. ಒಂದು ಬೆರಳು ಯೂಸ್ ಮಾಡಿ ಈ ಥರ ಜಸ್ಟ್ ಒಮ್ಮೆ ಮಾಡಿಕೊಂಡು ನಾವು ಈ ತಗೊಂಡಿರುವ ಟ್ಯೂಬರನ್ನು ಈ ಥರ ಇಡಬೇಕು ಫ್ರೆಂಡ್ಸ್. ಅದರ ಈ ಲೀಫ್ ಬರುವ ಸೈಡು ಮಣ್ಣಲ್ಲಿ ಮುಚ್ಚಬಾರ್ದು. ಈ ರೀತಿ ಕರೆಕ್ಟಾಗಿ ನೋಡಿಕೊಂಡು ಇದರಲ್ಲಿ ಮಣ್ಣಲ್ಲಿ ಇಡಬೇಕು. ನಂತರ ಈ ಥರ ಮಣ್ಣನ್ನು ಸ್ವಲ್ಪ ಮುಚ್ಚಿಬಿಡಿ. ಅದರಲ್ಲಿ ಗ್ರೋತ್ ಟಿಪ್ಪು ಮಣ್ಣಿನ ಒಳಗಡೆ ಹೋಗಬಾರ್ದು, ಅದು ಶ್ರದ್ಧಿಸಬೇಕು. ಈ ಥರ ಇಟ್ಟ ನಂತರ ನಾವು ಇದಕ್ಕೆ ನೀರು ಹಾಕಬೇಕು. ಆಗ ನೀರು ಹಾಕುವಾಗ ಇದು ವೆಯ್ಟ್ ಇಲ್ಲದ ಕಾರಣ ಮೇಲೆಗೆ ಬರುತ್ತೆ. ಹಾಗಾಗಿರುವ ಕಾರಣ ಒಂದು ಚಿಕ್ಕ ಕಲ್ಲು, ಸ್ವಲ್ಪ ವೆಯ್ಟ್ ಇರುವ ಕಲ್ಲು ಇದರ ಈ ಯಾವುದಾದ್ರೂ ಒಂದು ಸೈಡಲ್ಲಿ ಅಥವಾ ಮಧ್ಯದಲ್ಲಿ ಇಟ್ಟರೆ ಒಳ್ಳೆಯದು. ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನೀಗ ಟ್ಯೂಬರ್ ಅದರಲ್ಲಿ ಒಂದು ಟಬ್ನಲ್ಲಿ ಒಂದು ಟ್ಯೂಬರ್ ನೆಟ್ಟರೆ ಸಾಕು, ಜಾಸ್ತಿ ನಡಬೇಡಿ, ಒಂದೇ ನೆಟ್ಟರೆ ಸಾಕು. ಮತ್ತು ಅದು ಬೆಳೆಯುವಾಗ ನಮಗೆ ಅದರಲ್ಲಿ ಕೂಡ ತುಂಬ ಟ್ಯೂಬರ್ ಸಿಗುತ್ತೆ. ಈಗ ನಾನು ಇದಕ್ಕೆ ನೀರನ್ನು ಈ ಥರ ಹಾಕ್ತಾ ಇದ್ದೀನಿ. ಇದರ ಮಣ್ಣೆಲ್ಲ ಆಚೆ ಈಚೆ ಎಲ್ಲ ಆಗಬಾರ್ದು. ಸ್ಲೋವಾಗಿ ಈ ಥರ ನೀರು ಹಾಕಿ ಕೊಡಬೇಕು. ಈಗ ಫಸ್ಟಿಗೆ ನಾವು ನೀರು ಹಾಕೋದು ಮಣ್ಣು ಎಳೆಯುತ್ತೆ ನೋಡಿ.
ಈ ಥರ ನಾನೀಗ ಸ್ವಲ್ಪ ನೀರನ್ನು ಹಾಕಿದ ನಂತರ ಇದರ ಒಂದು ಸೈಡಲ್ಲಿ ಗ್ರೋತ್ ಟಿಪ್ ಎಲ್ಲ ಇಲ್ಲದ ಒಂದು ಸೈಡಲ್ಲಿ ಈ ಥರ ಒಂದು ಚಿಕ್ಕ ಕಲ್ಲು, ಸ್ವಲ್ಪ ವೆಯ್ಟ್ ಇರೋ ಚಿಕ್ಕ ಕಲ್ಲು ಈ ಥರ ಇಡ್ತಾ ಇದ್ದೀನಿ. ಈ ಥರ ಕಲ್ಲು ಇಟ್ಟ ನಂತರ ಬೇಕು ನಾವು ಇನ್ನು ನೀರು ಇದಕ್ಕೆ ಫುಲ್ ಮಾಡಲಿಕ್ಕೆ. ಇಲ್ಲಿ ನೋಡಿ ನಾನೀಗ ಮಾಡ್ತಾ ಇದ್ದೀನಿ. ಈ ಟಬ್ಬು ಫುಲ್ಲಾಗಿ ನೀರು ತುಂಬಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ನಾನು ಈ ಥರ ಟಬ್ ಫುಲ್ಲಾಗಿ ನೀರು ಮಾಡಿದ್ದೀನಿ. ಇನ್ನು ನಮಗೆ ಇದು 2 ವಾರ ಆಗುವಾಗ ಈ ಥರ ಲೀಫ್ ಬರುತ್ತೆ. ಆ ರೀತಿಯಲ್ಲೇ ನಟ್ಟಿರುವ ತಾವರೆ ಟ್ಯೂಬರ್ ಇದಲ್ಲ. ಈಗ ಇದು 2 ವಾರ ಕಳೆಯಿತು. ಈಗ ಇದರಲ್ಲಿ ಎಲ್ಲ ಈ ಥರ ಲೀಫ್ ಬಂದಿದೆ ನೋಡಿ. ಇದು 1.5-2 ತಿಂಗಳ ಒಳಗಡೆ ನಾವು ಟ್ಯೂಬರ್ ನೆಟ್ಟರೆ 1.5-2 ತಿಂಗಳ ಒಳಗಡೆ ನಮಗೆ ಇದರಲ್ಲಿ ಹೂವು ಸಿಗುತ್ತೆ. ನಾನು ಇದರಲ್ಲಿ ಬೀಜ ಆಗೋದು ನಟ್ಟು ಕೂಡ ನೋಡಿದ್ದೀನಿ, ಬಟ್ ನನಗೆ ಅದರಲ್ಲಿ ರಿಸಲ್ಟ್ ಸಿಗಲಿಲ್ಲ. 1 ವರ್ಷ ಆದರೂ ಕೂಡ ನನಗೆ ಅದರಲ್ಲಿ ಹೂವು ಬರಲಿಲ್ಲ. ಈ ಥರ ಟ್ಯೂಬರ್ ನಟ್ರೇ ನಮಗೆ ಅದು ಫಾಸ್ಟಾಗಿ ರಿಸಲ್ಟ್ ಸಿಕ್ಕೋದು. ಇದು ಸ್ವಲ್ಪ ಕೂಡ ದಿವಸ ಕಳೆದ ನಂತರ ನೋಡಿ ಇದರಲ್ಲಿ ಒಂದು ಮೊಗ್ಗು ಅರಳಿಕೆ ಆಗಿದೆ, ಮತ್ತು ಚಿಕ್ಕ ಮೊಗ್ಗು ಕೂಡ ಇದೆ. ನಮ್ಮ ಮನೆಯಲ್ಲೇ ನಮಗೆ ತುಂಬ ಈಸಿಯಾಗಿ ತಾವರೆ ಎಲ್ಲ ಬೆಳೆಸ್ಬೋದು. ಏನು ನಮಗೆ ಇದಕ್ಕೆ ಕೇರ್ ಬೇಡ, ಮತ್ತು ಇದಕ್ಕೆ ತುಂಬ ಬಿಸಿಲು ಬೇಕು. ಬಿಸಿಲಿರುವ ಜಾಗದಲ್ಲಿ ಮಾತ್ರ ನೀವು ಈ ತಾವರೆಯನ್ನು ಬೆಳೆಸಲಿಕ್ಕೆ ನೋಡಿ. ಇದಕ್ಕೆ ನಾವು ಒಂದೇ ಸಲ ಅದು ಪೋಟ್ ಮಾಡುವಾಗನೇ ಫರ್ಟಿಲೈಸರ್ ಹಾಕಿ ಕೊಟ್ಟರೆ ಸಾಕು. ಮತ್ತು ಅದು ಹೂವೆಲ್ಲ ಆಗಿ ಕಳೆದ ನಂತರ ನಾವು ಮತ್ತು ಕೂಡ ರಿಪೋರ್ಟ್ ಮಾಡಿದರೆ ಈ ಥರ ನಮಗೆ ರಿಸಲ್ಟ್ ಸಿಗ್ತಾನೆ ಇರುತ್ತೆ. ಹೂವಿನ ಗಿಡ ಎಲ್ಲ ಇಷ್ಟ ಇದ್ದರೆ ಖಂಡಿತ ಒಮ್ಮೆ ಈ ರೀತಿಯಲ್ಲೇ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಲಿಕ್ಕೂ ಶೇರ್ ಮಾಡಲಿಕ್ಕೂ ಮರಿಬೇಡಿ. ಯಾರಾದರೂ ಹೊಸದಾಗಿ ಈ ಚಾನಲ್ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿದರೆ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.